रायबाग तालुका रुग्णालयात आवश्यक मूलभूत सुविधा उपलब्ध करून द्या, अन्यथा तीव्र आंदोलन छेडले जाईल असा सक्त इशारा एकता फाउंडेशनच्या कार्यकर्त्यांनी बुधवारी तालुका मुख्य वैद्यकीय अधिकारी डॉक्टर R.H. रंगण्णावर यांना दिला। एकता फाउंडेशनच्या अधिकाऱ्यांनी या सर्व तक्रारींची सविस्तर माहिती तालुका वैद्यकीय अधिकाऱ्यांना दिली। ಪ್ರಾಬ್ಲಮ್ ಆಗಿ ಮತ್ತು ಅನೇಕ ಸೌಲಭ್ಯಗಳನ್ನ ಹೇಳಿ ಇಮಿಡಿಯೇಟ್ ರೆಫರೆನ್ಸ್ ಮಾಡಿಬಿಡ್ತಾರೋ ಅಲ್ಲಿ ಬರೋದಿದ್ದವ್ರು ಪೇಷಂಟ್ ಅನ್ನೋದೈತಿ ಕಮಿಷನ್ ತೊಗೊಂಡ್ಬಿಡೋದೈತಿ ಸ್ಟಾಪ್ ಇದೊಂದು ಭಾಳ ಜೋರು ಇದನ್ನು ಅಂದ್ರೆ ಎರಡನೇದ ನಾರ್ಮಲ್ ಇಲ್ಲಿ ಆಯ್ತು ಅಂದ್ರೆ ನಾರ್ಮಲ್ ಡೆಲಿವರಿ ಆದ ಸಣ್ಣ ಹುಡುಗಿ ಏನೂ ಆಗಂಗಿಲ್ಲ ರೀ ನಾವು ಅದ್ರದ ಈಗ ನಾವು ತೆಗಿಯಾಕಂದ್ರೆ ಭಾಳಷ್ಟು ಬಡ್ಕೊಂಡು ಅಷ್ಟೆಲ್ಲ ಬ್ಯಾಡ್ರಿ ನಾವು ಸೂಕ್ಷ್ಮವಾಗಿ ಹೇಳ್ತೀನಿ ತಾವು ಮೀಟಿಂಗ್ ತಗೊಂಡು ಸ್ಟ್ರಿಕ್ಟ್ಲಿ ಅವ್ರಿಗೆ ವಾರ್ನ್ ಕೊಡ್ಬೇಕು ಸರ್ ಇಲ್ಲಾಂದ್ರೆ ನಾವು ಮೀಡಿಯಾ ಮತ್ತು ಪ್ರೆಸ್ ಮಾಧ್ಯಮ ವತಿಯಿಂದ ನಾವು ಹೈಲೈಟ್ ಮಾಡೋರು ಇವು ಸ್ಟಾಪ್ ಸಲುವಾಗಿ ಆಗಿದಾವ್ರಿ ಈ ತರ ಘಟನೆಗಳ ಏನೂ ಆಗಾಗಿಲ್ಲ ಬೇಬಿಗಳಿಗೆಲ್ಲ ಹೆಲ್ದಿ ಚಲೋ ಇರ್ತಾರೋ ಇಲ್ಲಿಂದ ಜಸ್ಟ್ 2-3 ಸಾವಿರ ರೂಪಾಯಿ ಸಲುವಾಗಿ ರೆಫರೆನ್ಸ್ ಮಾಡತ್ತಾರೆ 3 ಜನ ನನಗೆ ಬಾಯ್ ಹ್ಯಾಂಡ್ ಹತ್ತರದ ಐತ್ರಿ ಖರೆ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಯಾಕಂದ್ರೆ ಒಟ್ಟಿಗೆ ನಾವು ಕಾಲ್ ಕೊಡಬಾರ್ದು ಅಂತ ಹೇಳಿ ಒಂದ್ಸಲ ವಾರ್ನ್ ಮಾಡ್ಬೇಕಂತ ಸೊ ಈ ತರ ಮಾಡತ್ತಾರೆ ಸರ್ ಅನೇಕ ಇದ್ದಿದ್ದ 10-20 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಹಾಸ್ಪಿಟಲ್ ಪ್ರೈವೇಟ್ ಅಲ್ಲಿ ಸಣ್ಣ ಹುಡುಗರಿಗೆ ರೆಫರ್ ಮಾಡತ್ತಾರೋ ಅವ್ರು ಇದ್ದವರ ರೇಷನ್ ಕಾರ್ಡ್ ಮೇಲೆ ಸರ್ಕಾರ 1 ಲಕ್ಷ 2 ಲಕ್ಷ ಫ್ರೀ ಸ್ಕೀಮ್ ಜಾರಿ ಮಾಡತ್ತಾರೆ ನನ್ನ ತಾಕತ್ತಿಲ್ಲ ನಾನು ಬಡೋದೇನಿ ನನ್ನ ಮಕ್ಕಳು ತೋರಿಸೋದು ಬಟ್ ಫ್ರೀ ಕೊಡತ್ತಾರ ಅಂದ ಬಳಕ ಅವ್ನು ಇಷ್ಟ ಅಂತ ವೆರಿಫಿಕೇಶನ್ ಮಾಡ್ತಾರೆ NIC ಒಳಗೆ ಸಿಸ್ಟಮ್ ಹೆಂಗಿತ್ತಿಂದ ಅವ್ರದ ಒಂದ್ಸಲ ತೋರಿಸ್ ಹೋದ್ರಂದ್ರೆ 10 ದಿವಸ NIC ಒಳಗೆ ಎಂಟ್ರಿ ಕೊಡಾಗಿದೆ ಹುಡುಗರು ಟ್ರೀಟ್ಮೆಂಟ್ ಏನ್ ಮಾಡತ್ತಾರೋ ಏನಿಲ್ಲ ಗೊತ್ತಿರಂಗಿಲ್ಲ ಆದ್ರೆ ಅವ್ರ 2-3 ರೂಪಾಯಿ ಸಲುವಾಗಿ ಪೇಷಂಟ್ಗಳಲ್ಲಿ ಕಳ್ಸತ್ತಾರೋ ಅದನ್ನ ದಂಧೆ ಆಗ್ಬಿಟ್ಟಿದ್ರಿ ಬಿಸಿನೆಸ್ ಆಗ್ಬಿಟ್ಟಿದ್ರಿ ಇಮಿಡಿಯೇಟ್ ಇದನ್ನ ಸರ್ದು ಇದನ್ನ ಮಾಡ್ಬೇಕು ರಾಂಗ್ ರೆಫರಲ್ ಮಾಡತ್ತಾರೋ ಮತ್ತಿದು ಭಾಳ ನಡೆದಿದ್ರಿ ಸರ್ ನೆಸೆಸರಿ ಇಲ್ಲ ಮಾಡಿ ಕಳ್ಸತ್ತಾರ ಮತ್ತೆ ಇದಲ್ರಿ ಯಾರು ತಗೊಂಡ್ ಹೋಗತ್ತಾರೋ ಯಾರು ಕಾಲ್ ಹೋಗ್ತೈತಿ ಎಲ್ಲಿಂದ ಹೋಗ್ತೈತಿ ನಾ ಇಷ್ಟ ಕೊಡಂದ್ರೆ ನಿಮ್ಗೆ ಕೊಡ್ತೀನಿ ನೀವು ಹೆಂಗೆ ನೀವು ಅದರ ಇದನ್ನ ಮಾಡ್ಕೊಡ್ರಿ ನಾವು ಯಾರ್ದು ಮಾತು ಕೇಳಿ ಹೇಳ್ತಾ ಇದ್ದೇವೆ ಎರಡನೇದು ಏನೈತಂದ್ರೆ ಸರ್ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ NIC ಐದೆ ಸವಲತ್ತುಗಳು ಐತೆ ರೀ ಬಟ್ ಅದಕ್ಕೆ ಯಾರು ನಡೆಸೋಂಥದ್ದು ಇಲ್ಲ ಇದನ್ನು ಇಮಿಡಿಯೇಟ್ ಬೇಕು ಯಾಕಂದ್ರೆ ಹೆಚ್ಚಿನ ಜನರಿಗೆ ಅವಕಾಶ ಬೇಕಾಗಿದ್ದ ಡೆಲಿವರಿ ಎಕ್ಸ್ರೇ ಸ್ಕ್ಯಾನಿಂಗ್ ಮೇನ್ ಪಾಯಿಂಟ್ ಇದನ್ನ ಉಳ್ಕಿದ ಬ್ಯಾಡ ಮೇನ್ ಇಮಿಡಿಯೇಟ್ ಇದನ್ನ ಬೇಕು ಸರ್ ಈ BB NIC ಬೇಕು ಇಷ್ಟು ಮಾತ್ರ ನೀವು ಎಲ್ಲೇ ಸ್ಟಾರ್ಟ್ ಮಾಡಿದ್ದೀರಿ ಅಂದ್ರೆ ಔಟ್ ಸೈಡ್ ನಲ್ಲಿ ಇದ್ದಿದ್ದಂತ ಇಲ್ಲಿ ಒಂದು 10-20 ದವಾಖಾನೆ ಆನ್ ಸ್ಪಾಟ್ ಕೀಲಿ ಹಾಕ್ತಾರೆ ನಾನು ಮಾತ್ರ ಗ್ಯಾರಂಟಿ ಕೊಡ್ತೀನಿ ಮತ್ತೆ ಇದನ್ನ ನಾನು ಇನ್ನು ಮುಂದೆ ನಾ ಯಾವಾಗ ತನಕ ಈ ಹಾಸ್ಪಿಟಲ್ ನಲ್ಲಿ ಅದನ್ನ ಸ್ಕೀಮ್ ಜಾರಿ ಆಗಂಗಿಲ್ರಿ ಅಲ್ಲಿವರೆಗೂ ನಾವು ಪ್ರತಿ ಸಲ ಇದನ್ನ ಮಾಡೋಣ ಹೋರಾಟ ಮಾಡಾವ ಮುಂದೆ ಇದನ್ನ ಆಗ್ಲಿದ್ರೆ ಉಗ್ರ ಹೋರಾಟ ನಾವು ಮಾಡೋದು ಯಾಕಂದ್ರೆ ಜನರನ್ನ ನಾವು ನೋಡ್ಲಾಗ್ತೀವಿ ಜನರ ಮಧ್ಯೆ ನಿಂತಿಸಿದ ತ್ರಾಸ ಏನಾಗುತ್ತೆ ಯಾಕಂದ್ರೆ 4 ವರ್ಷ ಆಯ್ತು ನಾವು ಸೌಲಭ್ಯಗಳ ಪೇಷಂಟ್ಗಳಿಗೆ ಕಿಶಾಗಿದ್ದ ಜೇಬ್ನಲ್ಲಿಂದ ನಾವು ಬಾಡಿ ಮೆಂಬರ್ಸ್ಗಳು ಹಾಕಿ ರೆಫರೆನ್ಸ್ ಮಾಡಿ ತಗೋರಿ ಅಂತ ನಾವು ಕೊಟ್ಟಿದ್ವಿ ವಿತ್ ರೆकॉर्ड ಐತೆ ನಮಗೆ ಇದನ್ನೊಂದು ಐತೆ ಸರ್ ಎರಡನೇದು ಏನಾಗಿದೆ ಅಂದ್ರೆ या तक्रारींवर प्रतिक्रिया देताना डॉक्टर रंगण्णावर म्हणाले की काही समस्या 15 दिवसात सोडवण्यात येतील तर काही समस्यांवर वरिष्ठ अधिकाऱ्यांच्या आदेशानंतर कार्यवाही केली जाईल। सर ಏನಂದ್ರು ಮೊದಲೇ ಫೌಂಡೇಶನ್ ವತಿಯಿಂದ ಒಂದು ಮೀಟಿಂಗ್ ಮಾಡ್ಕೊಡ್ತೀವಿ ಅವ್ರ ಆಬ್ಜೆಕ್ಟಿವ್ಸ್ ನಿಮ್ಗೆ ಏನಿದಾವೆ ಏನು ಮಾಡ್ಬೇಕಂತಂದ್ರೆ ಏನು ಸೋಷಿಯಲ್ ವರ್ಕ್ ಇದಾವೆ ಅವ್ರು ಯಾವ ಥರ ಇನ್ವಾಲ್ವ್ ಆಗ್ತಾರೆ ಅದನ್ನೆಲ್ಲ ಕೇಳ್ಕೊಡ್ರಿ ಆಮೇಲೆ ಅವ್ರು ಒಂದು ಡೇಟ್ ಹೇಳಿದ್ಮೇಲೆ ಇಲ್ಲಿ ತಾಲೂಕಿನೊಳಗೆ ಸಬ್ ಸ್ಟಾಫ್ ಮೀಟಿಂಗ್ ಬಂದಿರತ್ತೇನೆ ಅವಾಗ ಸಾಯಂಕಾಲ ಒಂದು ಮಧ್ಯಾಹ್ನ 3 ಗಂಟೆಗೆ DHO ADHO THO ಎಲ್ಲರೂ ಇರ್ತಾರೆ ಅವ್ರ ಜೊತೆ ಒಂದು ಮೀಟಿಂಗ್ ನಾನು ಇರ್ತೀನಿ ಎಲ್ಲರೂ ಸೇರಿ ನಾವು 1 ಸಲ 2 ಸಲ ಮೀಟಿಂಗ್ ಮಾಡಿ ಯಾಕೆ ಡೆಫಿಷಿಯನ್ಸಿ जो है वो सब ಕ್ಯಾಲ್ಕುಲೇಟ್ करके ನಮ್ದೇನು ಪ್ರಾಬ್ಲಮ್ ಐತಿ ಸ್ಟಾಫ್ದೇನು ಪ್ರಾಬ್ಲಮ್ ಐತಿ ಸೊಸೈಟಿದೇನು ಪ್ರಾಬ್ಲಮ್ ಐತಿ ಎಲ್ಲ ಕಂಟ್ರೋಲ್ ಮಾಡಿ ಸಾಹೇಬರಿಗೆ ಇಟ್ಕೊಂಡು ಅವ್ರ ಥ್ರೂ ಏನು ಮಾಡಬೇಕು DCCS ಒಂದು ರಿಕ್ವೆಷನ್ ಕೊಟ್ಟಿದ್ದಾರೆ ಹೇಳಕ್ಕೆ ಈಗ ಮೊನ್ನೆ ನೀವು ಏನು ಹೇಳಿದ್ರಿ एकता फाउंडेशनचे अध्यक्ष व रक्षण समिती सदस्य युनुस अत्तार यांनी इशारा दिला की 15 दिवसात मागण्या पूर्ण न झाल्यास 5000हून अधिक नागरिकांसह तालुका रुग्णालयासमोर तीव्र आंदोलन केले जाईल। यावेळी युनुस अत्तार, अब्दुल कनवडे, हफीज मुबारक डोंगरे, आदम पठाण, हफीज अत्ताउल्ला मोमीन आणि इतर कार्यकर्ते उपस्थित होते। उदय होसमनी, KMM मराठी, चिक्कोडी।